ನಿಂತ್ಕೊಳೆ. ತೆಪ್ಪಗೆ ಮನೇಲಿರೋದು ಬಿಟ್ಬಿಟ್ಟು ಯಾವನ್ ಜೊತೆ ಅಲಿಯೋಕ್ ಹೋಗಿದ್ಯೆ? ಮಾವಯ್ಯ, ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದೆ. ಮಹಾಪತಿವ್ರತ ಶಿರೋಮಣಿ ದೇವ್ರ ಹತ್ರ ಮುತ್ತೈದೆ ಭಾಗ್ಯ ಕೊಡು ಅಂತ ಕೇಳೋಕ್ ಹೋಗಿದ್ಯಾ? ನನ್ನ ಮಗ ನಿನಗೆ ತಾಳಿ ಕಟ್ಟಿ ಹೊಟ್ಟೆ ತುಂಬ ಹಾಕೋದು ಮುಸ್ರೆ ತಿಕ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅಂತ, ಹಿಂಗೆ ಶೋಕಿ ಮಾಡ್ಕೊಂಡು ಬೀದಿ ಬೀದಿ ತಿರುಗ್ಲಿ ಅಂತ ಅಲ್ವೇ? ಊರಿನ ಧರ್ಮಾಧಿಕಾರಿಗಳಾಗಿ ಒಂದ್ ಹೆಣ್ಣಿನ ಬಗ್ಗೆ ಇಷ್ಟೊಂದು ಅಸಖ್ಯವಾಗಿ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನೆಂದೆ? ನನ್ನ ಮನೆ ಅನ್ನ ತಿಂದು ನನಗೆ ಎದುರಾಡೋಷ್ಟು ಕೊಬ್ಬು ಬಂದ್ಬಿಡ್ತಾ ನಿನಗೆ? ಇದಕ್ಕೆಲ್ಲ ಕಾರಣ ನನ್ನ ಮಗ ಕಟ್ಟರೋ ಈ ತಾಳಿ. ಇದಿದ್ರೆ ತಾನೇ? ನಿನಗಿಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಇವಳು ನಿನ್ ಚಟ ತೀರ್ಸ್ಕೊಳ್ಳೋ ಸುಬ್ಲಕ್ಷ್ಮಿ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ನಿನ್ಗೇನು ಹುಚ್ಚಿಗೆ ಹಿಡಿದಿದೆಯೇನೋ? ಆ ಭಿಕಾರಿ ವಿಶ್ವನ ಹೆಣನ ನನ್ನ ಕಾಲ್ ಕೆಳಗೆ ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದವನು ಅದನ್ನ ಮಾಡೋದು ಬಿಟ್ಬಿಟ್ಟು ಈ ಬೇವರ್ಸಿ ಪಾಪ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರ? ತಾಳಿ ಕಟ್ಟಿ ಇರಕ್ಕಷ್ಟ ಜಾಗ, ತಿನ್ನಕಷ್ಟ ಅನ್ನ ಹಾಕಿದ್ರೆ ಸಾಯೋ ತನಕ ಚಾಕ್ರಿ ಮಾಡ್ಕೊಂಡು ಬಿದ್ದಿರೋದಕ್ಕೆ ಹೆಣ್ಣೇನ್ ಯಾರಿಗೂ ದಾಸಿ ಅಲ್ಲ. ಇವಳು ನನ್ನ ಬದುಕಿನ ಬೆಳಕಕ್ಕೆ ಬಂದಿರೋ ದೇವತೆ. ಇವಳು ಬಗ್ಗೆ ಯಾರಾದ್ರೂ ಹಗುರವ ಮಾತಾಡಿದ್ರೆ ನಾನ್ ಮನುಷ್ಯನಾಗಿಲ್ಲ. ನಾನ್ ನಿಮ್ಮಪ್ಪನೋ? ಜನ್ಮ ಕೊಟ್ಟು ಮಗನ್ನ ಹ್ಯಾಕ್ ಬೆಳೆಸ್ಬೇಕು ಅನ್ನೋ ವಿವೇಕ ಇಲ್ದಿರೋ ನೀನು ಒಬ್ಬ ಅಪ್ಪನ. ಇಷ್ಟು ವರ್ಷ ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಎಂತೆಂತ ಅನ್ಯಾಯ ಮಾಡಿದೆ ಅಂತ ಇವತ್ತ ಆ ವಿಶ್ವನಿಂದ ಗೊತ್ತಾಯ್ತು. ದರಿದ್ರ ತುಂಬಿ ನಾರ್ತಾ ಇರೋ ಈ ಮನ್ಲಿರೋದಕ್ಕಿಂತ ಪ್ರೀತಿ ತುಂಬಿರೋ ಆ ಜಂಗಲ್ ಮಧ್ಯೆ ವಾಸ ಮಾಡಿ ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೆ. ಏನು ಭೂಪತಿ, ಮಗನ್ನು ಸೊಸೆನು ಹನಿಮೂನಿ ಕಳಿಸ್ತಾ ಇದೀಯೇನೋ? ಅವನಿಗೆ ಕೊಡ್ದು ವೆಂಕಟೇಶ್ವರ. ನಿನಗೂ ಹೊಡಿತೀನಿ ತಗೊಳ್ಳೋ. ಬಡ್ಡಿ ಮಕ್ಳ, ನನ್ನ ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ನಾನು ದುಃಖ ಪಡ್ತಿದ್ರೆ ನಿಮಗ್ ಸಂತೋಷ ಏನ್ರೋ? ಆ ವಿಶ್ವ ನನ್ನ ಮಗನಿಗೂ ತಲೆ ಕೆಡಿಸಿ ಅವನು ನನ್ನಿಂದ ದೂರ ಮಾಡಿಸ್ಬಿಟ್ಟ ಕಂಡ್ರೋ. ಅವನು ಹೋಯ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾವ್ ಈ ಸೀಟಲ್ಲಿ ಗ್ಯಾರಂಟಿ ಆಗಿ ಇರ್ತೀವೋ ಇಲ್ವೋ ನಾ ಕಾಣೆ ಶಿವನೇ. ಅಲ್ಲ ವೆಂಕಟೇಶ್ವರ, ಆ ಸುಭಾಷ್ ಚಂದ್ರ ಬೋಸ್ ರಕ್ತ ಕೊಟ್ರೆ ಸ್ವತಂತ್ರ ಕೊಡಿಸ್ತೀನಿ ಅಂತ ಹೇಳ್ದಂಗೆ ಇವನು ಜನರನ್ನೆಲ್ಲ ಬದಲಾಯಿಸಿ ಒಳ್ಳೆಯವ್ರನ್ನಾಗಿ ಮಾಡ್ತಿದ್ದಾನಲ್ಲ. ಆ ವೀರೇಂದ್ರ ಸಿಂಹ ಏನಾರು ದೆವ್ವಾಗಿ ಇವ್ನ ಮೈಯಾಗ ಹೋಗ್ಬಿಟ್ಟವನ ಅಂತ. ಅವನು ದೆವ್ವಾನೆ. 25 ವರ್ಷಗಳ ಹಿಂದೆ ಜೈಲ್ಗೆ ಹೋಗಿದ್ದ ಧರ್ಮಾಧಿಕಾರಿಗಳ ಹೆಂಡತಿ ಏನಾದ್ಲು, ಅವಳ ಜೊತೆ ಇದ್ದ ರಾಜೇಂದ್ರ ಏನಾದ, ಅವಳು ಹೊಟ್ಟೆಯಲ್ಲಿ ಬೆಳೀತಿದ್ದ ಪಿಂಡ ಇವನೇ ಯಾಕಾಗಿರಬಾರ್ದು? ನಾವು ಧರ್ಮಾಧಿಕಾರಿಗಳನ್ನು ಕೊಂದ ವಿಷಯ ಇವನು ಗೊತ್ತಾಗಬೇಕಾದ್ರೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅವಳೇ ಇವನ್ನ ತಯಾರು ಮಾಡಿ ಇಲ್ಲಿ ಕಳಿಸಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯ್ಯೋ, ಹಾಗಾದ್ರೆ ಮುಂದೇನ್ ಮಾಡೋದು ವೆಂಕಟೇಶ್ವರ? ಅದಕ್ಕೊಂದು ಕೆಲಸ ಮಾಡವ, ನಾವು ಮೂವರು ಸೇರಿ ಸುಬ್ಲಕ್ಷ್ಮಿ ಮನೇಲಿ ಬಚ್ಚಿಟ್ಕೊಂಡ್ಬಿಡವ. ಇದಕ್ಕೇನಂತೀಯ ಶಿವ? ಹೇಳಿ ನನ್ನ ಮಕ್ಕಳ, ನೀವ್ ಹಿಂಗ್ ಮಾತಾಡೋದಕ್ಕೆ ಅವನು ನಮ್ಮ ತಲೆ ಮೇಲೆ ಖಾರ ಹರಿತಾ ಇರೋದು. ನಾಳೆ ಜಾತ್ರೆ ನಡೆಯೋ ಕುದುರೆ ಪಂದ್ಯದಲ್ಲಿ ನಾನೇ ಹಗ್ಗನ ಹೆಣೆದು ಅದೇ ಹಗ್ಗದಿಂದ ನಾನು ಅವನಿಗೆ ನೇಣು ಹಾಕ್ಲಿಲ್ಲ, ನನ್ನ ಹೆಸರು ಭೂಪತಿನೇ ಅಲ್ಲ ಕಂಡ್ರೋ. ಇಷ್ಟು ವರ್ಷ ನೀ ಅನುಭವಿಸ್ತಾರ ಅಜ್ಞಾತವಾಸ ಇನ್ನೇನ್ ಕೊನೆಯಾಗೋ ಸಂದರ್ಭ ಬರ್ತಾ ಇದೆ. ಇನ್ ಕೇವಲ ಒಂದೇ ದಿನಮ್ಮ ಮತ್ತೆ ಆ ಊರಿನ ಜನರ ಪ್ರೀತಿ ಅಭಿಮಾನ ನಿನಗೆ ಸಿಗುತ್ತೆ. ನೀನು ಹುಟ್ಟಿದಾಗ ತಾಯಿ ಮಮತೆ ಕೊಡ್ಲಿಲ್ಲ, ಚಂದ ಮಾಮನ ತೋರಿಸಿ ಲಾಲಿಮಾ ಹಾಡ್ಲಿಲ್ಲ, ಬೆಳೆಯೋ ವಯಸ್ಸಿನಲ್ಲಿ ಆಶ್ರಯ ನೀಡಿದೆ, ಇಷ್ಟಪಟ್ಟು ಹುಡುಗಿ ಜೊತೆಲಿ ಬಾಳಕ್ಕೂ ಬಿಡದೆ, ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನ ಆಯುಧ ಮಾಡಿಕೊಂಡೆ. ವಿಶ್ವ, ನಾನು ಎಂಥ ಸ್ವಾರ್ಥಿ ಅಲ್ಲ. ಇದೇನಮ್ಮ ಹೇಗೆ ಹೇಳ್ತಿದ್ಯಾ? ತಾಯ್ನಾಡಿಗೆ ತಾಯಿ ಸಂತೋಷಕ್ಕಾಗದೇ ಇರೋ ಈ ಜೀವ ಬದುಕಿದ ಏನಮ್ಮ ಪ್ರಯೋಜನ? ಇದು ನನ್ನ ಕರ್ತವ್ಯಮ್ಮ, ಕರ್ತವ್ಯ.